ಅವ್ರದ್ದು ಓ ನೆಗೆಟಿವ್ ಬ್ಲಡ್ ಗ್ರೂಪು. ಇದು ತುಂಬ ರೇರ್ ಗ್ರೂಪು. ಅವರು ಯಾರಿಗೆ ಬೇಕಾದರೂ ಬ್ಲಡ್ನ ಡೊನೇಟ್ ಮಾಡ್ಬೋದು, ಆದರೆ ಅವ್ರು ಯಾರಿಂದನೂ ಬ್ಲಡ್ ತಗೊಳ್ಳೋಕ್ಕಾಗೋದಿಲ್ಲ. ಓ ನೆಗೆಟಿವ್ ಇರೋರಿಗೆ ಅದೇ ಬ್ಲಡ್ ಗ್ರೂಪ್ನವರೇ ಬ್ಲಡ್ ಕೊಡಬೇಕು. ನಮ್ಮ ಆಸ್ಪತ್ರೆಯಲ್ಲಿ ಬ್ಲಡ್ ಸ್ಟಾಕ್ ಇಲ್ಲ. ಬೇರೆ ಸಿಟಿನಲ್ಲಿ ಎಲ್ಲ ಕಡೆ ಫೋನ್ ಮಾಡಿದ್ವಿ, ಎಲ್ಲೂ ಬ್ಲಡ್ ಸಿಗ್ತಾ ಇಲ್ಲ. ನೀವು ಬೇರೆ ಎಲ್ಲಾದರೂ ಬ್ಲಡ್ ಅರೇಂಜ್ ಮಾಡೋಕ್ಕಾಗುತ್ತಾ? ಡಾಕ್ಟರ್, ನಂದು ಓ ನೆಗೆಟಿವ್, ನೀವು ನನ್ನ ಬ್ಲಡ್ ತಗೋಬೋದು. ಹೌದು, ನಮ್ಮ ಶ್ರಾವಣಿದು ಓ ನೆಗೆಟಿವ್ ಬ್ಲಡ್. ವೆರಿ ಗುಡ್. ಹಾಗಾದರೆ ನೀವು ಅವ್ರ ಪ್ರಾಣನ ಕಾಪಾಡ್ಬೋದು. ಆದರೆ ಡಾಕ್ಟರ್, ಶ್ರಾವಣಿ ಅಮ್ಮ ವೃತ್ತದಲ್ಲಿದ್ದರು, ಒಪ್ಪತ್ತು ಊಟ ಮಾಡ್ತಾಯಿದ್ರು, ತುಂಬ ಸುಸ್ತಾಯಿದ್ರ. ಅದರಲ್ಲಿ ಪರವಾಗಿಲ್ಲ ನರ್ಸೇನವ್ರೆ, ಅವಳು ಅಪ್ಪನ ಜೀವನ ಕಾಪಾಡೋದಕ್ಕೋಸ್ಕರ ಅವಳ ಜೀವನ ಪಣಕ್ಕಿಟ್ಟಿದ್ದಾಳೆ. ಅಂಥದ್ರಲ್ಲಿ ನಾನು ಅವಳಿಗೋಸ್ಕರ ಇಷ್ಟು ಮಾಡೋಕ್ಕಾಗಲ್ವಾ? ಡೋಂಟ್ ವರಿ, ಏನು ಪ್ರಾಬ್ಲಮ್ ಆಗಲ್ಲ. ಬ್ಲಡ್ ಕೊಟ್ಟರೆ ಸ್ವಲ್ಪ ಸುಸ್ತಾಗುತ್ತೆ ಅಷ್ಟೇ. ತಕ್ಷಣಕ್ಕೆ ಗ್ಲೂಕೋಸ್ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಸಿಸ್ಟರ್, ಎಸ್ ಡಾಕ್ಟರ್. ಇವ್ರನ್ನ ಕರ್ಕೊಂಡೋಗಿ ಬ್ಲಡ್ ತಗೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿ. ಬನ್ನಿ ಮೇಡಮ್. ಸರ್ಜರಿ ಮಾಡಿದ್ರೆ ಅವ್ರ ಪ್ರಾಣಕ್ಕೇನು? ಹೇಳಿದ್ನಲ್ಲ, ಜೀವಕ್ಕೇನು ಅಪಾಯ ಇಲ್ಲ, ಆದರೆ ಬ್ಲಡ್ ಸಿಕ್ಕಿ ಕರೆಕ್ಟಾಗಿ ಆಪರೇಟ್ ಆಗಬೇಕು. ದೇವರಿದ್ದಾನೆ, ಡೋಂಟ್ ವರಿ. ವೀರೇಂದ್ರ, ವಿಧಿಯಾಟ ನೋಡು. ಆ ಹುಡುಗಿ ನಿನ್ನ ಜೀವ ಕಾಪಾಡಿದ್ವಿ. ಈಗ ಆ ಹುಡುಗಿ ಜೀವ ಕಾಪಾಡೋಕೆ ನಿನ್ನ ಮಗಳ ರಕ್ತನೇ ಬೇಕಾಯ್ತು. ಇದನ್ನೇನು ಋಣಾನ ಬಂದ ಅಂತಾರೋ ಅಥವಾ ರಕ್ತ ಸಂಬಂಧ ಅಂತಾರೋ ಗೊತ್ತಿಲ್ಲ. ದೇವ್ರ ದಯದಿಂದ ಯಾರಿಗೂ ಏನು ಆಗದಿದ್ರೆ ಸಾಕು. ಇಂದ್ರ, ನಾನು ಹೊರಟೆ ಕಣೆ. ಬಂದೇರಿ, ಟೈಮ್ ಆಯ್ತು ರೀ. ವರದಾ ವರಲಕ್ಷ್ಮಿ ಜಾತಕ ಎರಡೂ ಇದೆ. ಈಗ ಗುರುಗಳು ಏನ್ ಹೇಳ್ತಾರೋ ಎಲ್ಲ ಸರಿಯಾಗಿ ಕೇಳ್ಕೊಳ್ಳಿ. ನೀವ್ ಒಂದ್ ಕೆಲಸ ಮಾಡ್ರಿ, ಅವ್ರು ಏನೇ ಹೇಳಿದ್ರು ಸರಿ, ಎಲ್ಲ ನೀಟಾಗಿ ನೋಟ್ ಮಾಡ್ಕೊಂಬಿಡಿ. ಬೇಡ ಬೇಡ ಬೇಡ, ಅವನ್ ಕೆಲಸ ಮಾಡ್ರಿ, ಅವ್ರು ಏನೇ ಹೇಳಿದ್ರು ಎಲ್ಲಾನು ನೀಟಾಗಿ ಮೊಬೈಲ್ ಅಲ್ಲಿ ರೆಕಾರ್ಡ್ ಮಾಡ್ಕೊಂಡ್ ಬಂದ್ಬಿಡಿ. ಒಂದ್ ಪಾಯಿಂಟ್ ಮಿಸ್ ಆಗ್ಬಾರ್ದು. ಆಯ್ತಾಯ್ತು, ಅದನ್ನ ಎಷ್ಟತಿ ಹೇಳ್ತೀಯ? ಅಯ್ಯೋ, ಹಾಗಲ್ಲ ರೀ. ಜಾತಕದಲ್ಲಿ ಏನಾದ್ರೂ ದೋಷ ಇದ್ರೆ ಅವರೇ ಶಾಂತಿ ಮಾಡೋದಕ್ಕೂ ಹೇಳ್ತಾರೆ. ಯಾಕಂದ್ರೆ ವರಲಕ್ಷ್ಮಿ ಮನೆಯವರು ಎಲ್ಲಿ ಜಾತಕ ತೋರಿಸ್ತಾರೋ ಏನ್ ಕತೆನೋ, ನಮ್ಗದು ಬೇಡ. ಯಾವ್ದಕ್ಕೂ ವರಲಕ್ಷ್ಮಿ ಹುಟ್ಟಿದ್ದು ಗಳಿಗೆ ಟೈಮು ಎಲ್ಲ ನಿಮ್ಮ ಹತ್ರ ಇದೆಯಲ್ಲ, ಅದನ್ನ ಹೇಳಿ ಕೇಳ್ಕೊಂಡ್ ಬಂದ್ಬಿಡಿ. ಅಮ್ಮ, ನಾವಿಬ್ರು ಪ್ರೀತಿಸಿದಾಗಿದೆ, ಮನೆಯವರೆಲ್ಲ ನಮ್ಮ ಮದುವೆ ಒಪ್ಕೊಂಡು ಹೋಗಿದೆ. ಇವಾಗ ಈ ಜಾತಕ ಎಲ್ಲ ಬೇಕಾ ಅಮ್ಮ? ಅಯ್ಯೋ ಶಿವನೇ, ಬೇಕು ಕಣೋ. ನೀನ್ ಆ ಹುಡುಗಿನ ಬರೀ ಪ್ರೀತಿಸ್ಬಿಟ್ರೆ ಮುಗ್ದೋಯ್ತಾ? ಪ್ರೀತಿ ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಆದ್ರೆ ನೀವಿಬ್ರು ಜಾತಕ ಹೊಂದ್ಕೊಳ್ಳೋದ್ ಬೇಡ್ವಾ? ಕಂಕಣ ಬಲ ಕೂಡ್ ಬಂದು ಮಾಡೋ ಮದ್ವೆ ಹೋಗಲ್ವಾ? ಅಯ್ಯೋ ದೇವ್ರೆ, ಏನೋ ಹೀಗ್ ಮಾತಾಡ್ತಿದ್ಯಾ? ನೋಡ್ರಿ, ಹೀಗ್ ಮಾತಾಡ್ತಿದ್ದಾನೆ ಇವನು. ಹಾ, ಮದ್ವೆ ಆಗೋಕ್ ಮುಂಚೆನೆ ಮದ್ವೆ ಮುರಿದೋಗೋ ಮಾತಾಡ್ತಿದ್ದಾನೆ. ಅವನು ಹೇಳಿದ ಅರ್ಥ ಬೇರೆನೆ ಕಣೆ. ನೋಡಪ್ಪ ವರ್ದ, ಜಾತಕ ಕೂಡಿ ಮದ್ವೆ ಆಗಲ್ಲ ಅನ್ನೋ ತರ ಮಾತ್ ಬೇಡ. ಮನುಷ್ಯನೇ ಸರಿ ಇಲ್ಲ ಅಂದ್ರೆ ಜಾತಕನಾದ್ರೂ ಏನ್ ಮಾಡಕ್ ಸಾಧ್ಯ? ಆದ್ರೂ ಜಾತಕ ತೋರಿಸಿ ಕಂಕಣ ಬಲ ಕೂಡ್ ಬಂದು ಮದ್ವೆ ಮಾಡಿದ್ರೆ ಶುಭ ಅಂತ ನಮ್ ನಂಬಿಕೆ. ಅಪ್ಪ, ಪ್ರೀತಿಗಿಂತ ದೊಡ್ಡ ನಂಬಿಕೆ ಯಾವ್ದಿದೆ ಅಪ್ಪ? ನೋಡಿದ್ರಾ, ಇವನಿಗೆ ಮಾತಾಡಕ್ಕಾಗತ್ತಾ? ನಾವು ಎಷ್ಟು ಮಾತಾಡ್ತದ ನೋಡಿ. ಮೊದ್ಲೆಲ್ಲ ಇಷ್ಟು ಮಾತಾಡ್ತಿರ್ಲಿಲ್ಲ. ಆ ವರಲಕ್ಷ್ಮಿನ ತುಂಬಾ ಜಾಣೆ ಅಂತೀರಲ್ಲ, ಅದೇ ಅವಳಿಂದಾನೇ ಇಷ್ಟೆಲ್ಲ ಕಲ್ತಿರೋದು ಇವನು. ಆಯ್ತಾಯ್ತು, ಈಗೇನು ನಾನು ಹೊರಡ್ಲಾ ಬೇಡವೋ? ಇನ್ನು ಏನ್ ನೋಡ್ತಾ ನಿಂತಿದ್ದೀರಾ? ಕತೆ ಕೇಳ್ಕೊಂಡು ಹೋಗಿ, ಟೈಮ್ ಆಯ್ತು. ನನಗ್ ಬೇಕಾದಷ್ಟು ಕೆಲಸ ಇದೆ. ಹೇಳಿದ್ನಲ್ಲ, ಎಲ್ಲ ರೆಕಾರ್ಡ್ ಮಾಡ್ಕೊಂಡ್ ಬನ್ನಿ, ಒಂದ್ ಪಾಯಿಂಟ್ ಮಿಸ್ ಆಗ್ಬಾರ್ದು. ಆಯ್ತಾಯ್ತು. ಇಷ್ಟೊತ್ತು ಮಾತಾಡ್ತಾ ನಿಂತಿದ್ದವಳು ಇವಳು ಈಗ ನನ್ನೇ ಹೋಗು ಅಂತ ಅವಸರ ಮಾಡ್ತಾಳೆ. ಎಲ್ಲ ನನ್ನ ಕರ್ಮ. ಅಪ್ಪ, ನಿಮ್ಮ ಮದ್ವೆನೂ ಜಾತಕ ನೋಡೇ ಮಾಡಿದ್ರಾ? ಹೌದಪ್ಪ, ಅದಕ್ಕೆ ತಾನೇ ನಿಮ್ಮ ಅಮ್ಮನ ಅಂತ ಅವಳನ್ನ ಸಹಿಸ್ಕೊಂಡು ಇನ್ನೂ ನಾವಿಬ್ರು ಒಂದಾಗೇ ಇರೋದು. ಅಪ್ಪ, ನೀನು ಜಾತಕ ಕೇಳಕ್ ಹೋಗ್ತಿದ್ಯಾ? ಹೂನಮ್ಮ, ಅದಕ್ಕೇನಾದ್ರೂ ನಿನ್ ತಕರಾರಿದ್ಯಾ? ಅಪ್ಪ, ನಂದೇನೋ ತಕರಾರಿಲ್ಲ. ನಂದು ಮತ್ತೆ ಸುಬ್ಬು ಜಾತಕ ನನ್ನ ಹತ್ರ ಇದೆ, ಇದನ್ನು ಕೊಡ್ತೀನಿ. ಇದನ್ನು ತಗೊಂಡೋಗಿ ನಂದು ಮತ್ತೆ ಸುಬ್ಬು ಜಾತಕ ತೋರಿಸಿ ಹೊಂದಾಣಿಕೆ ಆಗುತ್ತಾ ಅಂತ ಕೇಳ್ಕೊಂಡ್ ಬರ್ತೀರಾ? ಮಗಳಾದವಳು ಅಪ್ಪನ ಹತ್ರ ಕೇಳೋ ಮಾತನ ಮಾತು. ಇದನ್ನೆಲ್ಲ ಕೇಳೋಕೆ ನಿಮ್ಗೆ ಸ್ವಲ್ಪನೂ ನಾಚಿಕೆ ಆಗಲ್ವಾ? ಅಪ್ಪ,
ಇರೋದನ್ನ ಇದ್ದಾಗ ಕೇಳೋದಕ್ಕೆ ಏನಕ್ಕಪ್ಪ ನಾಚಿಕೆ? ಓಹೋ. ಈ ವಿಷಯ ಎಲ್ರಿಗೂ ಗೊತ್ತು ತಾನೆ. ನನಗೆ ಡೌ ಮಾಡ್ಕೊಂಡೆಲ್ಲ ಬದುಕಕ್ ಬರಲ್ಲ. ಶ್ರೀವಲ್ಯ ಅಂದ್ರೆ ಸ್ಟ್ರೇಟ್ ಫಾರ್ವರ್ಡ್. ಅಣ್ಣ ಬ್ಲಡ್ ತಗೋತಿದಾರಂತೆ, ಪ್ರಾಣಕ್ಕೇನು ಅಪಾಯ ಇಲ್ಲ ಅಂತ ಅವರೇ ಹೇಳಿದಾರಲ್ಲ. ವೆರಿ ಗುಡ್. ಈಗ ಸ್ವಲ್ಪ ಸಮಾಧಾನ ಆಯ್ತು. ನಿನಗೆ ನೆನಪಿದೆ ವೀರೇಂದ್ರ, ನಂದಿನಿ ಅಮ್ಮವ್ರದ್ದು ಅದೇ ಬ್ಲಡ್ ಗ್ರೂಪ್. ಈಗ ಶ್ರಾವಣಿ ಅಮ್ಮವರು ಅದೇ ಬ್ಲಡ್ ಗ್ರೂಪಲ್ಲಿ ಹುಟ್ಟಿದ್ದಾರೆ. ಒಟ್ಟಿನಲ್ಲಿ ದಾನ ಮಾಡೋ ಗುಣ ಅವರ ರಕ್ತದಿಂದಾನೇ ಬಂದಿದೆ. ಅತ್ತೆಯವ್ರು ಎಲ್ಲಿದ್ದಾರೆ? ಅವ್ರಿಗೆ ಈ ವಿಷಯ ಅಮ್ಮವ್ರಿಗೆ ಸಮಾಧಾನ ಮಾಡೋಕಂತಾನೆ ಪದ್ದು ಅವ್ರ ಮನೆ ಹತ್ರ ಹೋಗಿದ್ದಾನೆ. ನಿನಗೆ ಗೊತ್ತಲ್ಲ ವೀರೇಂದ್ರ, ಊರಲ್ಲಿ ಇಂಥದ್ದೆಲ್ಲ ನಡೆದಿದೆ ಅನ್ನೋದನ್ನ ಅವರು ಸಹಿಸಲ್ಲ. ಅಂಥದ್ರಲ್ಲಿ ನಿನ್ನ ಮೇಲಿನ ಸಂಚು ನಡೆದಿದೆ ಅಂದರೆ ಇದನ್ನು ಅವ್ರು ಹೇಗೆ ತಗೋತಾರೋ ಏನೋ. ನನ್ಗೆ ಅದೇ ಟೆನ್ಷನ್ ಆಗ್ತಿದೆ ನರ್ಸಯ್ಯನವ್ರೆ. ಮೊದಲೇ ಅತ್ತೆಯವ್ರಿಗೆ ಕೋಪ ಜಾಸ್ತಿ. ಆ ಕೋಪದಲ್ಲಿ ಏನು ನಿರ್ಧಾರ ತಗೋತಾರೋ ಗೊತ್ತಾಗ್ತಾ ಇಲ್ಲ. ಏನು ಮಾಡೋಕ್ಕಾಗತ್ತಪ್ಪ, ಅವ್ರು ಯಾವ ನಿರ್ಧಾರ ತಗೊಂಡ್ರು ನಾವು ತಲೆಯಬಾಗಬೇಕಷ್ಟೇ. ಆದರೆ ಇದನ್ನು ಮಾಡಿರೋರು ಯಾರು ಅಂತ ಗೊತ್ತಾಗೋರಿಗೂ ಅವರು ಮಾತ್ರ ಸುಮ್ಮನೆ ಇರಲ್ಲ. ಮೊಮ್ಮಗಳ ಮೇಲಿನ ಪ್ರೀತಿ, ನನ್ನ ಮೇಲಿನ ಮಮಕಾರ, ಊರಿನಲ್ಲಿ ಹೀಗಾಯ್ತಲ್ಲ ಅನ್ನೋ ಬೇಸರ, ಇದೆಲ್ಲ ಇಟ್ಕೊಂಡು ಕೋಪದಲ್ಲಿ ಏನು ನಿರ್ಧಾರ ತಗೋತಾರೋ ಗೊತ್ತಾಗ್ತಾ ಇಲ್ಲ. ನೀವು ಹೇಳಿದಾಗೆ ಅವ್ರೇನು ನಿರ್ಧಾರ ತಗೋತಾರೋ ಅದಕ್ಕೆ ನಾವೆಲ್ಲರೂ ತಲೆ ಬಾಗಬೇಕಷ್ಟೆ.